ಹಾಯ್ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೇಕರಿಯಲ್ಲಿ ಚಂಪಾಕಲಿಯನ್ನು ಹೇಗೆ ಮಾಡ್ತಾರೆ, ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಹೊರಟಿದ್ದೇನೆ ಫ್ರೆಂಡ್ಸ್. ಬನ್ನಿ ನೋಡೋಣ. ನಾನು ಒಂದು 2 ಲೀಟರ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡು ಕುದಿಸ್ಕೊಳ್ತಾ ಇದ್ದೇನೆ. 2 ಲೀಟರ್ ಹಾಲನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ. ಅದಕ್ಕೆ ನೀವು ವಿನೆಗರನ್ನು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಪನ್ನೀರನ್ನು ಮಾಡ್ಕೊಳ್ಬೇಕು. ಈಗ ನಾವು ಫಸ್ಟ್ ಪನ್ನೀರನ್ನು ಮಾಡ್ಕೊಳ್ಬೇಕು. ಅದಕ್ಕೆ ನಾವು ವಿನೆಗರನ್ನು ಬೇಕಾದರೂ ಉಪಯೋಗಿಸ್ಬೋದು, ಇಲ್ಲ ಲಿಂಬೆ ರಸವನ್ನು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ನಾನು ಇಲ್ಲಿ ಲಿಂಬೆ ರಸವನ್ನು ಉಪಯೋಗಿಸಿದ್ದೇನೆ. 2 ಹಣ್ಣಷ್ಟು ತೆಗೆದುಕೊಂಡು ನಾನು ಲಿಂಬೆ ಹಣ್ಣು ರಸಕ್ಕೆ ಅದರಷ್ಟೇ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ನಾನು ಈ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಸ್ವಲ್ಪನೇ ಅದಕ್ಕೆ ಲಿಂಬೆ ರಸವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಪನ್ನೀರ್ ಬರೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಫ್ರೆಂಡ್ಸ್. ನೋಡಿ, ಈಗ ಪನ್ನೀರ್ ರೆಡಿ ಆಗಿದೆ. ನಾವು ಈಗ ಇದನ್ನು ಒಂದು ಪಾತ್ರೆಯನ್ನಿಟ್ಕೊಂಡು ಅದರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಪೂರ್ತಿಯಾಗಿ ಅದರಲ್ಲಿ ಹಾಕ್ಕೊಂಡು ನೀರನ್ನೆಲ್ಲ ಹಿಂಡ್ಕೊಳ್ತಾ ಇದ್ದೇನೆ. ಪೂರ್ತಿಯಾಗಿ ನೀರನ್ನು ಹಿಂಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಪೂರ್ತಿಯಾಗಿ ನಾವು ನೀರನ್ನು ಹಿಂಡ್ಕೊಳ್ಬೇಕು. ಅದರಲ್ಲಿರುವಂಥ ಎಲ್ಲ ನೀರನ್ನು ನಾವು ಹಿಂಡಿಕೊಂಡು ಇದರಲ್ಲಿರುವಂಥ ಹುಳಿ ಅಂಶವನ್ನು ನಾವು ತೆಗಿಬೇಕಲ್ಲ, ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ಅದನ್ನು ತೊಳ್ಕೊಂಡು ಅದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಇರದೆ ಇದ್ದ ಹಾಗೆ ನಾವು ಅದನ್ನು ಗಟ್ಟಿಯಾಗಿ ಹಿಂಡ್ಕೊಳ್ಳೋಣ. ಇದರಲ್ಲಿ ನೀರಿನ ಅಂಶ ಇರಲೇಬಾರ್ದು. ಅದರಲ್ಲಿರುವಂಥ ಹುಳಿ ಅಂಶ, ಪನ್ನೀರಲ್ಲಿರುವಂಥ ಹುಳಿ ಅಂಶ ಪೂರ್ತಿಯಾಗಿ ಹೋಗಬೇಕು. ಅಲ್ಲಿ ತನಕ ನಾವು ಗಟ್ಟಿಯಾಗಿ ಅದನ್ನು ಹಿಂಡ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದಕ್ಕೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು ಸ್ಪೂನ್ ಆಗುವಷ್ಟು ಮೈದಾ, 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮದು ಚಂಪಾಕಲಿ ಬರ್ತದೆ. ಇದಕ್ಕೆ ನೀವು ಫುಡ್ ಕಲರನ್ನು ಬೇಕಾದರೂ ಉಪಯೋಗಿಸ್ಬೋದು. ನಾನು ಇಲ್ಲಿ ಹಳದಿ ಪೌಡ್ರನ್ನು ಉಪಯೋಗಿಸಿದ್ದೇನೆ. ಇದನ್ನು ನೀವು ತುಂಬ ಚೆನ್ನಾಗಿ, ನಿಮ್ಮ ಕೈ ನೋವು ಬಂದರೂ ಅಡ್ಡಿಲ್ಲ, ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೇವಲ್ಲ ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ಇದು ನಿಮಗೆ ಗಟ್ಟಿ ಏನಾದರೂ ಆದರೆ 1-2 ಸ್ಪೂನ್ ನೀರನ್ನು ಹಾಕ್ಕೊಳ್ಬೋದು. ತುಂಬ ಮೆದುವಾದರೆ ತುಪ್ಪವನ್ನು ಹಾಕ್ಕೊಳ್ಬೋದು. ಹಾಗೆ ಮಿಕ್ಸ್ ಮಾಡಿ ಈಗ ಇದನ್ನು ನಾವು ಪೂರ್ತಿಯಾಗಿ ಪನ್ನೀರನ್ನು ನಾವು ಒಂದು ಉಂಡೆಗಳನ್ನಾಗಿ ಮಾಡಿ ಹಾಗೆ ಚಂಪಾಕಲಿಗೆ ಯಾವ ಆಕಾರ ಬೇಕೋ ಆ ಆಕಾರವನ್ನು ಮಾಡ್ಕೊಳ್ಳೋಣ. ಚಂಪಾಕಲಿಗೆ ಯಾವ ಆಕಾರ ಬೇಕಾಗುತ್ತೋ ಆ ಆಕಾರವನ್ನು ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು 2 ಲೀಟರ್ ಅಷ್ಟು ಹಾಲಿನಲ್ಲಿ 15 ರಿಂದ 16 ಚಂಪಾಕಲಿಯನ್ನು ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ನಾವು ಒಂದು ಸಕ್ಕರೆ ನೀರನ್ನು ತಯಾರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನಾನು 2 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡು 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡು ತುಂಬ ದೊಡ್ಡ ಉರಿಯಲ್ಲಿ ಅದನ್ನು ಕುದಿಸ್ಕೊಳ್ತೇನೆ. ನಮಗೇನು ಪಾಕ ಏನು ಬೇಕಾಗಿಲ್ಲ. ಇದಕ್ಕೆ ನಾವು ಸಕ್ಕರೆ ಕರಗಿ ನಮಗೆ ಕುದಿ ಬಂದರೆ ಸಾಕು ಅಷ್ಟೇ. ಸಕ್ಕರೆ ಕರಗಿ ನಮಗೆ ಕುದಿ ಬರಬೇಕಾದ್ರೆ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಎಲ್ಲ ಉಂಡೆಗಳನ್ನು ಅದರಲ್ಲಿ ಹಾಕ್ಬೋದು. ಎಲ್ಲ ಉಂಡೆಗಳನ್ನು ನಾವು ಒಂದೇ ಸಾರಿ ಬೇಕಾದರೂ ಹಾಕ್ಬೋದು, ಒಂದೊಂದೇ ಬೇಕಾದರೂ ಹಾಕ್ಬೋದು. ಇದಕ್ಕೆ ನೀವು 1-2 ಸ್ಪೂನ್ ಹಾಲನ್ನು ಸಹ ಬೇಕಾದರೂ ಸೇರಿಸ್ಕೊಳ್ಬೋದು ಈ ಪಾಕಕ್ಕೆ, ಈ ಸಕ್ಕರೆ ನೀರಿಗೆ. ಈ ಎಲ್ಲ ಉಂಡೆಗಳನ್ನು ಹಾಕಿ ನಾವು ತುಂಬ ದೊಡ್ಡ ಉರಿಯಲ್ಲಿ ಒಂದು 10 ನಿಮಿಷದ ಕಾಲ ಕುದಿಸೋಣ. 10
10 ನಿಮಿಷದ ಕಾಲ ದೊಡ್ಡ ಉರಿಯಲ್ಲಿ ಕುದಿಸ್ತಾ ಹಾಗೆ ನಾವು ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಹಾಗೆ ಕುದಿಸ್ತಾ ದೊಡ್ಡ ಉರಿಯಲ್ಲಿ 10 ನಿಮಿಷ ಕುದಿಸಿ ಹಾಗೆ ಸಣ್ಣ ಉರಿಯಲ್ಲಿ 10 ನಿಮಿಷ ಕುದಿಸಿ ನೀವು ಒಂದು ಸೈಡ್ ಇಟ್ಕೊಂಡು ಬಿಡಿ, ಮುಚ್ಚಿಟ್ಬಿಡಿ ಒಂದು ಸೈಡ್. ಅದು ಎಲ್ಲ ಸಕ್ಕರೆ ನೀರನ್ನು ಆ ಉಂಡೆಗಳು ಹೀರ್ಕೊಳ್ಬೇಕು. ಹಾಗೆ ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡಿ. ಈಗ ನಾವು ಅದಕ್ಕೆ ಕೋವಾ ಫಿಲ್ ಮಾಡಬೇಕಲ್ಲ, ಕೋವಾವನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಕಾಯಿಸಿಟ್ಕೊಳ್ಳಿ. ಹಾಗೆ ಒಂದು ಸೈಡು ಒಂದು ಕಪ್ಪಲ್ಲಿ 50 ಗ್ರಾಮ್ ಹಾಲಿನ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಹಾಲಿನಲ್ಲಿ ಅದನ್ನು ಬಿಸಿ ಹಾಲಿನಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ಈ ತುಪ್ಪಕ್ಕೆ ಹಾಕಿ ಮಿಕ್ಸ್ ಮಾಡಿ. ಹಾಗೆ ಸಣ್ಣ ಉರಿಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ. ಅದು ಪೂರ್ತಿ ಡ್ರೈ ಆಗೋ ತನಕ ಮಿಕ್ಸ್ ಮಾಡಿ. ಹಾಗೆ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಅದಕ್ಕೆ ಸಕ್ಕರೆಯನ್ನು ಈಗ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ನೀವು ಹಾಕ್ಕೊಳ್ಬೋದು. ನೋಡಿ, ಈಗ ಸಕ್ಕರೆಯನ್ನು ಸೇರಿಸಿ ಅದನ್ನು ಪೂರ್ತಿ ಡ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಚಂಪಾಕಲಿ ಎಲ್ಲ ಸಕ್ಕರೆ ಪಾಕವನ್ನು ಹೀರ್ಕೊಂಡು ಇದೆ ನೋಡಿ. ಈಗ ಅದನ್ನು ನಾವು ಸ್ವಲ್ಪ ಚಾಕು ಸಹಾಯದಿಂದ ಸ್ವಲ್ಪ ಅದಕ್ಕೆ ಕೋವಾವನ್ನು ಫಿಲ್ ಮಾಡಬೇಕಲ್ಲ, ಸ್ವಲ್ಪ ಅಷ್ಟೇ ಅದನ್ನು ಕತ್ತರಿಸಿ ಅದಕ್ಕೆ ನಾವು ಕೋವಾವನ್ನು ಫಿಲ್ ಮಾಡಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಅಷ್ಟೇ ಕತ್ತರಿಸಬೇಕು, ಪೂರ್ತಿ ಏನಲ್ಲ. ಅದರ ಒಳಗೆ ಹಾಕಬೇಕು. ಅದರೊಳಗೆ ನಾವು ಕೋವಾವನ್ನು ಫಿಲ್ ಮಾಡಿ ನಾವು ಚೆರ್ರಿಯನ್ನು ಅದರ ಮೇಲೆ ಇಟ್ಟುಬಿಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ರಸಭರಿತವಾದ ತುಂಬ ರುಚಿಕರವಾದ ನಮ್ಮ ಚಂಪಾಕಲಿ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ತಯಾರಿ ಮಾಡಿ ಎಲ್ಲರೂ ತಿನ್ನಿ. ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.